ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮೀಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 2026 ಸ್ವಸ್ತಿಶ್ರೀ ಪರಾಭವನಾಮ ಸಂವತ್ಸರದ ಅಧಿಕ ಮಾಸದಲ್ಲಿ ಅಂದರೆ ಇದೇ ಜೂನ್ ತಿಂಗಳ ಕೃಷ್ಣ ಪಕ್ಷದಲ್ಲಿ ಬರುತ್ತಿರುವ ಏಕಾದಶಿಯ ಬಗ್ಗೆ ಈ ವಿಡಿಯೋ. ಸ್ನೇಹಿತರೆ, ಅಧಿಕ ಮಾಸದ ಮಾಸಾಧಿಪತಿ ಭಗವಾನ್ ಶ್ರೀ ಮಹಾವಿಷ್ಣುವಾಗಿದ್ದು ಈ ಮಾಸವನ್ನು ಪುರುಷೋತ್ತಮ ಮಾಸ ಅಂತ ಕರಿತೀವಿ ಅಂತ ನಿಮಗೆ ಆಲ್ರೆಡಿ ಅಧಿಕ ಮಾಸದ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ಅಧಿಕ ಮಾಸದಲ್ಲಿ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಚರಿಸೋದಕ್ಕೆ ಯಾರಿಗೆಲ್ಲ ಆಗಿಲ್ಲ ಅವರೆಲ್ಲ ಈ ಏಕಾದಶಿಯನ್ನು ಮಿಸ್ ಮಾಡ್ಕೋಬೇಡಿ. ಇದು ಕೃಷ್ಣ ಪಕ್ಷದ ಏಕಾದಶಿ. ಯಾಕೆ ಅಂದರೆ ಈ ಮಾಸದ ಮಾಸಾಧಿಪತಿ ಭಗವಾನ್ ವಿಷ್ಣು ಆಗಿರೋದ್ರಿಂದ ಈ ತಿಂಗಳ ಕೊನೆಯ ಏಕಾದಶಿ. ಈ ಏಕಾದಶಿಯನ್ನು ಆಚರಿಸಿದರೆ ಅತ್ಯುತ್ತಮ ಫಲಗಳು ನಿಮ್ಮದಾಗುತ್ತೆ. ನಿಮ್ಮ ಏನೇ ಬೇಡಿಕೆ ಇದ್ದರೂ ಈಡೇರುತ್ತೆ. ಸ್ನೇಹಿತರೆ, ಈ ಏಕಾದಶಿಯನ್ನು ಪರಮ ಏಕಾದಶಿ ಅಂತ ಕರೀತಾರೆ. ಪರಮ ಏಕಾದಶಿ, ಕಮಲ ಏಕಾದಶಿ ಅಂತಲೂ ಕರೀತಾರೆ. ಪರಮ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ, ಯಾವ ದಿನ ಏಕಾದಶಿಯನ್ನು ಆಚರಿಸಬೇಕು, ಪಾರಣೆಯ ಸಮಯ ಏನು, ಏಕಾದಶಿಯನ್ನು ಏಕೆ ಆಚರಿಸಬೇಕು ಮತ್ತು ಹೇಗೆ ಆಚರಿಸಬೇಕು ಅನ್ನೋ ವಿಷಯಗಳನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಯಾರಿಗಾದರೂ ಯೂಸ್ ಆಗುತ್ತೆ, ಅವ್ರಿಗೆ ಉಪಯೋಗ ಆಗುತ್ತೆ ಅನ್ನೋದಾದರೆ ಅವ್ರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಏಕಾದಶಿ ತಿಥಿ ಜೂನ್ 11ನೇ ತಾರೀಕು ಬೆಳಗಿನ ಜಾವ 12:57 ರಾತ್ರಿ 10:30 ಇರುತ್ತೆ. ಅಂದರೆ 10ನೇ ತಾರೀಕು ಮುಗಿದು 11ನೇ ತಾರೀಕು ಬಂದಿರುತ್ತೆ. ಬಂದ ತಕ್ಷಣ 12:57 ರಾತ್ರಿ 10:36 ಇರುತ್ತೆ. ಈ ದಿನ ರೇವತಿ ಮತ್ತು ಅಶ್ವಿನಿ ನಕ್ಷತ್ರವಿದ್ದು ಸರ್ವಾರ್ಥ ಸಿದ್ಧಿಯೋಗದಿಂದ ಕೂಡಿರುತ್ತೆ. ಇದು ಗುರುವಾರ ಬಂದಿದೆ ಸ್ನೇಹಿತರೆ. ತುಂಬ ಶ್ರೇಷ್ಠವಾದ ದಿನ ಆಗಿದೆ. ಯಾಕೆಂದರೆ ರೇವತಿ ಮತ್ತು ಅಶ್ವಿನಿ ನಕ್ಷತ್ರ ಕೂಡಿ ಬಂದಿದೆ, ಸರ್ವಾರ್ಥ ಸಿದ್ಧಿಯೋಗ ಇದೆ. ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ, ಈ ದಿನ ಪೂಜೆ ಮಾಡಿ. ಯಾಕೆ ನಾವು ಏಕಾದಶಿಯನ್ನು ಆಚರಿಸಬೇಕು, ಏಕಾದಶಿ ದಿನ ಭಗವಾನ್ ವಿಷ್ಣುವನ್ನು ಯಾಕೆ ಜಪಿಸಿ ತಪ್ಪಿಸಿ ಆರಾಧಿಸಬೇಕು ಅಂದರೆ, ಸ್ನೇಹಿತರೆ, ನಮ್ಮ ಹಿಂದಿನ ಜನ್ಮದ ಕರ್ಮಫಲಗಳು ನಮಗೆ ಬಂದಿರುತ್ತೆ. ಆ ಕರ್ಮಫಲಗಳನ್ನು ಈಗ ನಾವು ಅನುಭವಿಸ್ತಾ ಇರ್ತೀವಿ. ನಮಗೇನಾದರೂ ಕೆಟ್ಟ ಕರ್ಮಫಲಗಳು ಇದ್ದರೆ ನಾವು ಏಕಾದಶಿಗಳನ್ನು ಆಚರಿಸೋದರಿಂದ ಆ ಕರ್ಮಫಲಗಳು ಅಂದರೆ ಆ ಕರ್ಮಗಳೆಲ್ಲ ಕಳೆದು ಹೋಗಿ ಸುಖ ಜೀವನವನ್ನು ನಡೆಸಬಹುದು. ನಾವು ಪಡ್ತಾ ಇರುವಂತಹ ಕಷ್ಟಗಳು, ತೊಂದರೆಗಳು ತೊಲಗಿ ಹೋಗ್ತವೆ. ಅಷ್ಟೇ ಅಲ್ಲ, ಮುಂದಿನ ಜನ್ಮಕ್ಕೂ ಮೋಕ್ಷ ಸಿಗುತ್ತೆ. ಆದ್ದರಿಂದನೇ ನಾವು ಏಕಾದಶಿಗಳನ್ನು ತಪ್ಪದೇ ಉಪವಾಸವಿದ್ದು ಆಚರಿಸಬೇಕು. ಅಟ್ಲೀಸ್ಟ್ ನಮಗೆ ಆಚರಿಸೋಕ್ಕಾಗಲಿಲ್ಲ ಅಂತಂದರೆ ಆ ದಿನ ಪೂರ್ತಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಬೀಜ ಮಂತ್ರವನ್ನು ನೀವೆಲ್ಲರೂ ಪಠಿಸೋದರಿಂದ ಏಕಾದಶಿ ವ್ರತವನ್ನು ಆಚರಿಸುವಂತಹ ಸಂಪೂರ್ಣ ಪುಣ್ಯ ಫಲಗಳು ನಿಮ್ಮದಾಗ್ತವೆ. ಹೇಗೆ ಏಕಾದಶಿ ವ್ರತವನ್ನು ಆಚರಿಸಬೇಕು ಅನ್ನೋದನ್ನು ಕೂಡ ಇವಾಗ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಖಂಡಿತ ಮಿಸ್ ಮಾಡ್ಕೋಬೇಡಿ. ಈ ಏಕಾದಶಿಯನ್ನು ಅಧಿಕ ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ಪೂಜಿಸಿದರೆ, ಸ್ಮರಿಸಿದರೆ, ಧ್ಯಾನಿಸಿದರೆ ಹೆಚ್ಚು ಪುಣ್ಯ ಫಲಗಳು ನಿಮ್ಮದಾಗ್ತವೆ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಹಿಂದಿನ ಜನ್ಮಗಳಲ್ಲಿ ಮಾಡಿದಂತಹ ಕರ್ಮಫಲವನ್ನು ಈಗ ಪಡೀತಾ ಇರ್ತಾನೆ, ಈಗ ಅನುಭವಿಸ್ತಾ ಇರ್ತಾನೆ. ಇದನ್ನು ಮರಿಬೇಡಿ. ಈ ಕರ್ಮಗಳನ್ನು ಕಳ್ಕೋಬೇಕು, ಮುಂದೆ ಪವಿತ್ರ ಫಲಗಳನ್ನು ಪಡಿಬೇಕು, ಅನುಭವಿಸ್ಬೇಕು, ಮೋಕ್ಷವನ್ನು ಪಡಿಬೇಕು ಅಂದರೆ ಈ ಏಕಾದಶಿ ವ್ರತದಿಂದ ಮಾತ್ರನೇ ಸಾಧ್ಯ. ಈ ಏಕಾದಶಿಯನ್ನು ಅಂದರೆ ಅಧಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಹತ್ವವನ್ನು, ಶ್ರೇಷ್ಠತೆಯನ್ನು ಆಚರಿಸಿದರೆ ಸಿಗುವಂತಹ ಪುಣ್ಯ ಫಲಗಳನ್ನು ಶ್ರೀಕೃಷ್ಣ ಧರ್ಮರಾಯನಿಗೆ ವಿವರಿಸ್ತಾ ಹೀಗೆ ಹೇಳ್ತಾನೆ. ಓ ಧರ್ಮರಾಯ, ಕೃಷ್ಣ ಪಕ್ಷದ ಏಕಾದಶಿಯನ್ನು ಪರಮ ಏಕಾದಶಿ ಅಂತ ಕರಿತೀವಿ. ಈ ದಿನ ಉಪವಾಸವಿದ್ದು ಲಕ್ಷ್ಮೀನಾರಾಯಣರನ್ನು ಪೂಜಿಸಿ ಧ್ಯಾನ ಮಾಡಿದರೆ ಎಲ್ಲ ಪಾಪಗಳು ನಾಶವಾಗಿ ಇಹಲೋಕದಲ್ಲಿ ಅಷ್ಟೈಶ್ವರ್ಯಗಳನ್ನು, ಪರಲೋಕದಲ್ಲಿ ಮೋಕ್ಷವನ್ನು ಪಡೀತಾರೆ ಅಂತ ಆ ಕೃಷ್ಣ ಪರಮಾತ್ಮ ಧರ್ಮರಾಯನಿಗೆ ಹೇಳಿದ್ರಂತೆ. ಸ್ನೇಹಿತರೆ, ಈ ಏಕಾದಶಿಯನ್ನು ಹೇಗೆ ಆಚರಿಸಬೇಕು ಅಂದರೆ,
ಅದನ್ನು ಹೇಳೋದಕ್ಕಿಂತ ಮುಂಚೆ ಸ್ನೇಹಿತರೆ, 10ನೇ ತಾರೀಕು ಬುಧವಾರ ಒಪ್ಪತ್ತಿರಬೇಕು. 11ನೇ ತಾರೀಕು ಗುರುವಾರ ಏಕಾದಶಿ ಪೂರ್ಣ ಉಪವಾಸ ಇರಬೇಕು. ಅಂದರೆ ಬುಧವಾರನೇ ನೀವು ಸಂಜೆ ಲಘುವಾಗಿ ಸಾತ್ವಿಕ ಆಹಾರವನ್ನು ಸೇವಿಸಬೇಕು. 11ನೇ ತಾರೀಕು ಗುರುವಾರ ಪೂರ್ಣ ಉಪವಾಸ ಇರಬೇಕು. 12ನೇ ತಾರೀಕು ಶುಕ್ರವಾರ ದ್ವಾದಶಿ ಪಾರಣೆ. ಈ ದಿನ ನೀವು ಪಾರಣೆಯನ್ನು ಬಿಡಬಹುದು, ಭಗವಾನ್ ವಿಷ್ಣುವನ್ನ ಪೂಜೆ ಮಾಡಿ. ಅಂದರೆ ಈ ಪಾರಣೆ ಸಮಯ ಬಂದು ಶುಕ್ರವಾರ ಬೆಳಗ್ಗೆ 5:44 8 ಗಂಟೆ 22 ನಿಮಿಷದವರೆಗೂ ಇರುತ್ತೆ. ಈ ಸಮಯದಲ್ಲಿ ನೀವು ಮತ್ತೆ ಭಗವಾನ್ ವಿಷ್ಣುವನ್ನು ಪೂಜಿಸಿ ದೀಪಗಳನ್ನು ಬೆಳಗಿ ನೀವು ಪಾರಣೆಯನ್ನು ಬಿಡಬಹುದು, ಉಪವಾಸವನ್ನು ಬಿಡಬಹುದು. ಬನ್ನಿ, ಯಾವಾಗ ಪೂಜೆ ಮಾಡ್ಕೋಬೇಕು, ಹೇಗೆ ಮಾಡಬೇಕು ಏಕಾದಶಿ ವ್ರತವನ್ನು ಅಂತ ತಿಳ್ಕೊಳ್ಳೋಣ. ಏಕಾದಶಿಯಂದು ಇರುವ ಪೂಜೆ ಮಾಡಲು ಶುಭ ಸಮಯಗಳು ಏನಪ್ಪ ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ. ಸ್ನೇಹಿತರೆ, 4:28 ಅಂದರೆ ಯಾವ ಬೆಳಗಿನ ಜಾವ? 11ನೇ ತಾರೀಕು ಬೆಳಗಿನ ಜಾವ 4:28 5:08 ಬ್ರಾಹ್ಮಿ ಮುಹೂರ್ತದ ಇದೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ದುಪ್ಪಟ್ಟು ಪುಣ್ಯ ಫಲಗಳು ನಿಮ್ಮದಾಗುತ್ತೆ. ಹಾಗೆಯೇ ಬೆಳಗಿನ ಜಾವ 5:55 ಬೆಳಗ್ಗೆ 7:20 ಅಮೃತ ಕಾಲ ಇದೆ. ಈ ಸಮಯ ಕೂಡ ಪೂಜೆ ಮಾಡ್ಕೊಳ್ಳೋದಕ್ಕೆ ಬಹಳ ಸೂಕ್ತವಾದ ಶ್ರೇಷ್ಠವಾದ ಸಮಯ ಆಗಿದೆ. ಇವೆರಡರಲ್ಲಿ ನಿಮ್ಗೆ ಯಾವ್ದು ಸಾಧ್ಯವಾಗುತ್ತೋ ಮಾಡ್ಕೊಳ್ಳಿ. ಈ ಎರಡೂ ಸಮಯಗಳಲ್ಲಿ ನಿಮಗೆ ಪೂಜೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಸಂಜೆ ಗೋಧೂಳಿ ಸಮಯ ಬಹಳ ಶ್ರೇಷ್ಠ. ಆ ಸಮಯದಲ್ಲಿ ಬೇಕಾದರೂ ನೀವು ಪೂಜೆಯನ್ನು ಮಾಡ್ಕೋಬಹುದು. ಹೇಗೆ ಈ ವ್ರತವನ್ನು ಆಚರಿಸಬೇಕು ಅಂತಂದರೆ ಹೇಳಿದೆ ಅಲ್ವ ನಾನು, 10ನೇ ತಾರೀಕು ಒಪ್ಪತ್ತು, 11ನೇ ತಾರೀಕು ಪೂರ್ಣ ಉಪವಾಸ, 12ನೇ ತಾರೀಕು ಶುಕ್ರವಾರ ದ್ವಾದಶಿ ಪಾರಣೆಯನ್ನು ಮಾಡ್ಬೋದು. 11ನೇ ತಾರೀಕು ಬೆಳಗಿನ ಜಾವ ನೀವು ಪೂಜೆ ಮಾಡೋದಕ್ಕಿಂತ ಮುಂಚೆ ಮನೆಯನ್ನೆಲ್ಲ ಒರೆಸ್ಕೊಂಡು ಹೊಸಲ ಪೂಜೆಯನ್ನು ಮಾಡಿಕೊಂಡು ನೀವು ದೇವರ ಮನೆಯಲ್ಲಾಗಲಿ ಅಥವಾ ಸಪ್ರೇಟಾಗಿ ಪೀಠವನ್ನು ಹಾಕ್ಕೊಂಡಾಗಲಿ ಲಕ್ಷ್ಮೀನಾರಾಯಣರ ಫೋಟೋವನ್ನು ಇಟ್ಕೊಂಡು ನಿಮಗೆ ಸಾಧ್ಯವಾದರೆ 2 ಅಕ್ಕಿ ಹಿಟ್ಟಿನ ದೀಪಗಳನ್ನು ತುಪ್ಪದಿಂದ ಹಚ್ಕೊಂಡು ಲಕ್ಷ್ಮೀನಾರಾಯಣರ ಫೋಟೋ ಅಥವಾ ವಿಗ್ರಹಕ್ಕೆ ತುಳಸಿ ಮಾಲೆಯನ್ನು ಹಾಕ್ಕೋಬೇಕು. ತುಳಸಿ ಇಲ್ಲದೆ ಆದಷ್ಟು ವಿಷ್ಣುವಿನ ಪೂಜೆಯನ್ನು ಮಾಡಬೇಡಿ. ತುಳಸಿ ದಳಗಳಿಂದ ಆರಾಧಿಸಿದರೆ ಸ್ವಾಮಿ ಬಹಳ ಬೇಗ ಪ್ರಸನ್ನರಾಗ್ತಾರೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಈ ರೀತಿ ತುಪ್ಪದ ದೀಪಗಳನ್ನು ಹಚ್ಕೊಳ್ಳಿ. ನಿಮಗೆ ಸಾಧ್ಯವಾದರೆ ಶಂಕು ಚಕ್ರಗಳನ್ನು ಅಕ್ಕಿ ಹಿಟ್ಟಿನಿಂದ ಬರ್ಕೊಳ್ಳಿ. ಲಕ್ಷ್ಮೀನಾರಾಯಣರ ಫೋಟೋ ಅಥವಾ ವಿಗ್ರಹಕ್ಕೆ ನೀವು ಶ್ರದ್ಧಾಭಕ್ತಿಯಿಂದ ತುಳಸಿ ದಳ ಮತ್ತು ಅಕ್ಷತೆಯಿಂದ ಅಷ್ಟೋತ್ತರಗಳನ್ನು ಹೇಳ್ಕೊಳ್ತಾ ಅರ್ಚನೆಯನ್ನು ಮಾಡ್ಕೊಳ್ಳಿ. ಈ ದಿನ ನೀವು ವಿಷ್ಣು ಸಹಸ್ರನಾಮ, ನಾರಾಯಣ ಸ್ಮರಣೆ, ಶ್ರೀಹರಿ ಸ್ತೋತ್ರ, ದಶಾವತಾರ ಸ್ತೋತ್ರ, ನಾರಾಯಣ ಕವಚ ಹೀಗೆ ವಿಷ್ಣುವಿಗೆ ಸಂಬಂಧಿಸಿದ ನಾಮಾವಳಿಗಳನ್ನು ಪಾರಾಯಣ ಮಾಡಿದರೆ ಅಥವಾ ನೀವು ಭಗವದ್ಗೀತೆಯನ್ನು ಪಾರಾಯಣ ಮಾಡಿದರೆ ಲಕ್ಷ್ಮಿ ಮತ್ತು ಭಗವಾನ್ ವಿಷ್ಣು ಪ್ರಸನ್ನರಾಗಿ ನಿಮ್ಮ ಬೇಡಿಕೆಗಳು ಈಡೇರುತ್ತೆ, ಮೋಕ್ಷ ಸಿಗುತ್ತೆ. ವಿಷ್ಣು ಶತನಾಮಾವಳಿ ಮತ್ತು ಇವುಗಳನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ನಿಮಗೆ ಬುಕ್ ಸ್ಟಾಲ್ಗಳಲ್ಲಿ ಬುಕ್ಸು ಸಿಗುತ್ತೆ ಸ್ನೇಹಿತರೆ, ಇಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ ವಿಷ್ಣು ನಾಮಾವಳಿಗಳು, ಅದರಲ್ಲಾದರೂ ನೋಡಿಕೊಂಡು ಹೇಳ್ಕೊಬೋದು. ಸ್ನೇಹಿತರೆ, ಇದೆಲ್ಲ ಮಾಡುವಾಗ ಶ್ರದ್ಧಾಭಕ್ತಿ ಬಹಳ ಮುಖ್ಯ. ಅದೋ ಒಂದು ಸಮಯದಲ್ಲಿ ಒಂದು ಅರ್ಧ ಗಂಟೆ ನೀವು ಪೂಜೆ ಮಾಡಿದ್ವಿ, ನಾವು ಏಕಾದಶಿಯನ್ನು ಆಚರಿಸಿದ್ವಿ ಅಂತಲ್ಲ, ನೀವು ಆ ದಿನ ಪೂರ್ತಿ ನೀವು ಓಂ ನಮೋ ನಾರಾಯಣಾಯ ಆಗಲಿ, ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಬೀಜಮಂತ್ರವನ್ನಾಗಲಿ ಜಪಿಸ್ತಾ ಇದ್ದರೆ, ಸ್ವಾಮಿಯನ್ನು ಮನಸ್ಸಲ್ಲಿ ನೆನೆಸ್ತಾ ಇದ್ದರೆ ಅಪಾರವಾದ ಪುಣ್ಯ ಫಲಗಳು ನಿಮ್ಮದಾಗುತ್ತೆ. ಉಪವಾಸ ಇರೋರು ನಿಮಗೆ ಸಾಧ್ಯವಾದರೆ ಉಪವಾಸವಿರಿ. ವಯಸ್ಸಾದಂಥವರು, ಚಿಕ್ಕ ಮಕ್ಕಳು, ಗರ್ಭಿಣಿ ಸ್ತ್ರೀಯರು ನೀವೆಲ್ಲ ಉಪವಾಸ ಇರೋಕ್ಕೆ ಹೋಗಬೇಡಿ. ಬೇರೆಯವರು ಕೂಡ ನಿಮ್ಗೆ ಉಪವಾಸ ಇರೋಕ್ಕಾಗಲಿಲ್ಲ ಅಂದರೆ ಹಣ್ಣು ಹಾಲನ್ನು ತಗೋಬಹುದು. ಇದೆಲ್ಲ ಏನು ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಈ 3 ದಿನ ಸಾತ್ವಿಕ ಆಹಾರವನ್ನು ಸೇವಿಸಿ ಸ್ನೇಹಿತರೆ. ಭಗವಾನ್ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿ. ನಿಮಗೆ ಸಾಧ್ಯವಾದರೆ 11ನೇ ತಾರೀಕು ನೀವು ಲಕ್ಷ್ಮೀನಾರಾಯಣರ ಎಲ್ಲಾದ್ರೂ ವಿಷ್ಣುವಿನ ಆಲಯ ಇದ್ದರೆ ಅಥವಾ ವೆಂಕಟೇಶ್ವರ ಸ್ವಾಮಿಯ ಆಲಯ ಇದ್ದರೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ನೀವು ಮನೇಲಿ ಪೂಜೆ ಮಾಡೋಕ್ಕೆ ಫೋಟೋನೂ ಅಷ್ಟೇ, ನಿಮಗೆ ವಿಷ್ಣು ಲಕ್ಷ್ಮಿಯರ
ಫೋಟೋ ಇಲ್ಲ ಅಂತಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೊಂಡಾದ್ರೂ ಮಾಡ್ಕೋಬಹುದು. ಈ ದಿನ ಸಂಜೆ ತುಳಸಿ ಕಟ್ಟೆಯ ಮುಂದೆ ತುಳಸಿ ಅಮ್ಮನಿಗೆ ನೀವು ತುಪ್ಪದ ದೀಪಗಳನ್ನು ಹಚ್ಚಿದರೆ ಬಹಳ ಬಹಳ ಶ್ರೇಷ್ಠ ಫಲಗಳು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.